ನಮ್ಮ ಕರ್ನಾಟಕ ಅಂತ ನಾಮಕರಣ ಆದಮೇಲೆ ಈ ಕರ್ನಾಟಕ ಸರ್ಕಾರದ ಲಾಂಛನನ ರೂಪಿಸ್ಕೊಳ್ಳಿಲ್ಲ. IAS ಆಗಲಿ IPS ಆಗಲಿ ಇವರು KS ಬ್ರಿಟಿಷರ ಆಳ್ವಿಕೆ ಇದ್ದಾಗ ಈ ಲಾಂಛನ ಇತ್ತು. ಇಲ್ಲಿ ಬ್ರಿಟಿಷ್ ಎಂಬ್ಲಮ್ ಇತ್ತು. ಎಲ್ಲಿ ಈ 4 ಲಯನ್ ಹೆಡ್ಸ್ ಇದೆಯಲ್ಲ ಅಲ್ಲಿ ಬ್ರಿಟಿಷ್ ಎಂಬ್ಲಮ್ ಇತ್ತು. ನಾನೇ ಒಂದು ಡಿಸೈನ್ ಮಾಡಿದೆ ಈ ಥರ. ಪ್ರತಿಯೊಂದಕ್ಕೂ ಒಂದು ಕಲರ್ ಪರ್ಫೆಕ್ಷನ್ ಕೊಟ್ಟೆ. ಎಷ್ಟು MM ಇರಬೇಕು, ಎಷ್ಟು ಇದಿರಬೇಕು ಕೊಟ್ಟೆ. ಆಮೇಲೆ ಅದು ಏನ್ ಸೈಜ್ ಅಲ್ಲಿ ಇರಬೇಕು ಅಂತಾನೂ ಇದೆ ಸರ್. ಬಹಳಷ್ಟು ಜನರಲ್ಲಿ ಡೌಟ್ ಇರುತ್ತೆ ಸರ್. ಹೇಳಿ. ಏನಂತ ಅಂದ್ರೆ ಇವರು ಕರ್ನಾಟಕ ಸರ್ಕಾರದ ಲಾಂಛನನ ಇವರೇ ಕರ್ನಾಟಕ ಸರ್ಕಾರಕ್ಕೆ ಅಧಿಕೃತವಾಗಿ ಮಾಡಿಕೊಟ್ಟವರು ಅಂತ ನಾವು ತಿಳಿಸ್ಬೇಕಾದ್ರೆ ಎಲ್ಲರಲ್ಲೂ ಒಂದು ಸಾಮಾನ್ಯವಾಗಿ ಒಂದು ಡೌಟ್ ಶುರು ಆಗತ್ತೆ. ಆ ಡೌಟ್ ಏನು ಅಂತ ಹೇಳಿದ್ರೆ, ಯಾಕೆ ಈ ಒಂದು ಲಾಂಛನನ ನೀವು ಸಜೆಸ್ಟ್ ಮಾಡಿದ್ರಿ? ಯಾಕಂದ್ರೆ ಇದು ಸರ್ಕಾರದವರು ಬ್ರಿಟಿಷ್ ಸರ್ಕಾರ ಇದ್ದಾಗ್ಲೇನೆ ಈ ರೀತಿಯಾದಂತಹ ಒಂದು ಲಾಂಛನನ ಉಪಯೋಗಿಸ್ತಾ ಇದ್ರು. ಹಾಗಾದ್ರೆ ಇವ್ರ ಪಾತ್ರ ಏನು? ಇವ್ರು ಯಾಕೆ ಮತ್ತೆ ಅವರು ರೀಡಿಸೈನ್ ಮಾಡಿದ್ರು ಇದನ್ನ? ಇನ್ಎಫಿಷಿಯನ್ಸಿ, lack of social responsibility, commitment, involvement, attachment. This is the root cause for all these things. ಮತ್ತೊಮ್ಮೆ ಡಿಜಿಟಲ್ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಈಗ ಆಲ್ರೆಡಿ ನಾನು ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಇವ್ರ ಮನೆಯಿಂದ ಆಚೆ ಒಂದು ಇಂಟ್ರೊಡಕ್ಷನ್ ಕೊಟ್ವಿ. ಇವ್ರನ್ನ ಈಗ ಮಾತಾಡಿಸ್ತಾ ಹೋಗೋಣ. ಈಗ ಯಾವೆಲ್ಲ ಇನ್ಫಾರ್ಮೇಷನ್ಸ್ ಇವ್ರು ನಮ್ಗೆ ಕೊಡ್ತಾರೆ, ನಿಮಗೆ ಈ ಇನ್ಫಾರ್ಮೇಷನ್ ಎಷ್ಟು ಯೂಸ್ಫುಲ್ ಆಗುತ್ತೆ, ನಿಮಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಇವರು ನನಗೆ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಒಂದು ವಿಷಯನ ಹೇಳಿದರು, ಅಕಸ್ಮಾತ್ ಬ್ರಿಟಿಷ್ ಗೌರ್ಮೆಂಟ್ ಏನಾದರೂ ಇದ್ದಿದ್ರೆ ಇವಾಗ ನನಗೆ ರೆಡ್ ಕಾರ್ಪೆಟ್ನ ಹಾಕಿದ್ರು ಅಂತ. ನನಗೆ ಆ ಮಾತು ಕೇಳಿದ ಕೂಡಲೇ ಎಲ್ಲ ಒಂಥರ ಬೇಜಾರಾಯಿತು. ಯಾಕಂದರೆ ನಮ್ಮ ಸರ್ಕಾರ ಇಷ್ಟು ವರ್ಷ ಆಗಿದೆ, ನಮಗೆ ಇಂಡಿಪೆಂಡೆಂಟ್ ಗೌರ್ಮೆಂಟ್ ಬಂದು, ಡೆಮೋಕ್ರಸಿ ಬಂದು, ಆದರೂ ಕೂಡ ಇವರ ಒಂದು ಪ್ರತಿಭೆನ ಗುರುತಿಸಿಲ್ವಲ್ಲ ಅನ್ನೋ ಒಂದು ದುಃಖ ನನ್ನಲ್ಲಿ ಕಾಡ್ತಾ ಇದೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಸರ್ಕಾರದವರು ಏನು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಸಾಧನೆನ ನಮ್ಮ ವೀಕ್ಷಕರು ಮೆಚ್ಕೊಳ್ತಾರೆ. ಯಾಕೆ ಅಂತ ಅಂದರೆ ನಿಮ್ಮ ಸಾಧನೆ ಅಷ್ಟು ದೊಡ್ಡದು. ನಾನು ಆವಾಗಲೇ ನಿಮಗೆ ಊಟ ಮಾಡಬೇಕಾದ್ರೂ ಕೂಡ ಕೇಳ್ತಾ ಇದ್ರಿ, ಫಸ್ಟು ಮನೆಗೆ ಬಂದ ತಕ್ಷಣ ನೀವು ಒಂದು ಒಳ್ಳೆ ಊಟ ಕೊಟ್ರಿ, ಬನ್ನಿ ಊಟಕ್ಕೆ ಸಮಯಕ್ಕೆ ಮಾಡಿರ, ಮೊದಲು ಊಟ ಮಾಡಿ ಅಂತ ಹೇಳಿ ಮೃಷ್ಟಾನ್ನ ಭೋಜನ. ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಮೊದಲನೇದಾಗಿ. ಎರಡನೇದಾಗಿ ಸರ್, ಸೋಷಿಯಲ್ ಸೈಂಟಿಸ್ಟ್ ಅಂತ ಅಂದರೆ ಏನು? ನಮ್ಮ ಜನರಲ್ಲಿ ಬಹಳ ದೊಡ್ಡ ಪ್ರಶ್ನೆ ಸರ್ ಇದು. ಮಾತಾಡ್ತಾ ಹೋಗೋಣ. ಈಗ ಫಿಸಿಕ್ಸ್ಗೆ ಸೈಂಟಿಸ್ಟ್ ಇರ್ತಾರೆ, ಕೆಮಿಸ್ಟ್ರಿಗೆ ಇರ್ತಾರೆ, ಪ್ರತಿಯೊಂದು ಒಂದೊಂದು ಸಬ್ಜೆಕ್ಟ್. ಬಟ್ ಸೋಷಿಯಲ್ ಈಸ್ ಎ ಕಾಂಪ್ರಿಹೆನ್ಸಿವ್ ಆಫ್ ಆಲ್ ದಿ ಸೈನ್ಸಸ್. ಫಿಸಿಕ್ಸು ಸೋಷಿಯಲಿಂದನೇ ಬರೋದು, ನೀವು ತಗೊಳ್ತಾ ಇದ್ದರೆ. ಬಟ್ ಇಲ್ಲಿ ನಮ್ಮಲ್ಲಿ ಒಂದು ಏನಾಗ್ಬಿಟ್ಟಿದೆ, ನಾನು ಕೆಲವು ಹಾಳಾಗುತ್ತೆ ಬೇಡಿ, ಆ ಸಣ್ಣದೇ ಇವರು ಆ ಕಾಂಪ್ರಿಹೆನ್ಸಿವ್ನ ಮರೆತು ಬಿಟ್ಟಿದ್ದಾರೆ, ಬೇಸಿಕ್ಸ್ನ. ಆ ಒಂದು ಬೇರನ್ನಾಗಲಿ ಅಥವಾ ಕೊಂಬೆನ ಹಿಡ್ಕೊಂಡು ಇದೇ ಸರ್ವಸ್ವ ಅಂದ್ಕೊಂಡಿದ್ದಾರೆ. ಬಟ್ ಸೋಷಿಯಲ್ ಸೈನ್ಸ್ ಈಸ್ ದಿ ಬೇಸಿಕ್ ಫಾರ್ ಆಲ್ ದಿ ಸೈನ್ಸಸ್. ಓಕೆ. ಸೊ ನಾನು ಆಯ್ಕೆ ಮಾಡಿದ್ದು ಇದು. ಯಾಕೆಂದರೆ ಪೀಪಲ್ ಆರ್ ಬಂದಿಂಗ್, ಅದೇ ಅವ್ರಿಗೆ ಗೊತ್ತೇ ಇಲ್ಲ, ಅವರಾಗಿ ಅವರು ನಾನಾ ರೀತಿಯಲ್ಲಿ ಒಂದು ತೊಂದರೆಗೀಡಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಮೂಲ ಅರ್ಥಗಳನ್ನ ತಿಳ್ಕೊಳ್ದೇ ಅದನ್ನ ಪಾಲನೆ ಮಾಡ್ತಾಯಿದ್ದೀವಿ. ಒಂದು ಈ ಸೋಷಿಯಲ್ ಇಂಬ್ಯಾಲೆನ್ಸ್ಗೆಲ್ಲ ಕಾರಣ ಅದೇನೇ ನನಗೆ ಗೊತ್ತಿರೋ ಹಾಗೆ. ಈಗ ನಾನು ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಸುಮ್ಮನೆ ಕೇವಲ ಬೋರ್ಡ್ಗೆ ಮಾತ್ರ ಇರಲಿಲ್ಲ. ಯಾರು DDP ಅವರು, ಸರ್ ನೀವು ಇದ್ಮೇಲೆ ನಾನು ಬರೋದೇ ಬೇಕಾಗಿಲ್ಲ ಸರ್, ಇಲ್ಲ ಡಾಕ್ಯುಮೆಂಟ್ರಿಗಾದ್ರೂ ಬಂದು ಸೈನ್ ಮಾಡಿ ಅಂತ ಬಲಂತ ಕರ್ಕೊ ಬರ್ತಾ ಇದ್ದೆ. ತಾಲೂಕಲ್ಲಿ ಎಜುಕೇಷನ್ ಒಂದು ವಿಂಗ್ ಇರುತ್ತೆ, DDPI ಅಂತ. ಡಿಸ್ಟ್ರಿಕ್ಟಲ್ಲಿ ಅವ್ರು ನಾನೇ, ಸರ್ ನೀವು ಇದ್ಮೇಲೆ ನಾವು ಬರೋಂಗಿಲ್ಲ ಸರ್ ಅನ್ನೋದು. ಅದು ಡಾಕ್ಯುಮೆಂಟ್ರಿ ಸೇಕಾದ್ರೂ ಬೇಕು ಅಂತ ಕರ್ಕೊಬರೋವು. ಈಗಲೂ ನನಗೆ ಈ ಪುಸ್ತಕ ಸಮಿತಿಗೆ ರೆಫರ್ ಮಾಡಿದ್ದಾರೆ ಪಠ್ಯಕ್ರಮ ಇದಕ್ಕೆ. ಆದರೆ ಡೈರೆಕ್ಟರೇಟ್ ಆಫೀಸಲ್ಲಿ ಅದು ಪಠ್ಯಕ್ರಮಕ್ಕೆ. ಆದರೆ ಅಲ್ಲಿ ಕುಂತಿರ್ತಾರಲ್ಲ ಡೈರೆಕ್ಟರ್ ಈಸ್ ಓಕೆ, ಅಲ್ಲಿ JDಗಳಂತ ಕುಂತಿರ್ತಾರಲ್ಲ ಸ್ಲೀಪೀಸ್ ನಾಮಕಾವಸ್ತಿ ಕುಂತಿರ್ತಾರೆ. ಈಗಲೂ DSCT NCERT ಈ ಕಡೆ ಬರುತ್ತೆ, ಎಲ್ಲಿ ಜಯನಗರದಲ್ಲಿ, ಅದು ಸೆಂಟ್ರಲ್ಲು. ಇದು ಕರ್ನಾಟಕ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂದ್ಬಿಟ್ಟು ಈ ಕಡೆ ಇದೆ, DSERT ಅಂದ್ಬಿಟ್ಟು ಅಲ್ಲಿ ಕಳಿಸಿದ್ದಾರೆ. ಆ ಲೆಟ್ರ್ ಈಗಲೂ ಅಲ್ಲೇ ಮರ ಸುತ್ತಾ ಇದೆ. ಪಾಪ ಡೈರೆಕ್ಟ್ರು ತಗೊಬನ್ರಿ ಅಂತ ಹೇಳ್ತಾರೆ. ಅಲ್ಲಿ JD ಆಗಿರೋರು, ಸರ್ ಅದು ವಿಧಾನಸೌಧದಿಂದ ಬರಬೇಕಂತೆ. ಈಗ ನೀವು ಪರಿಣಿತಿರು ಅಂತ ಹೇಳೋದು ಯಾರು? ಎಜುಕೇಷನಲ್ ಎಕ್ಸ್ಪರ್ಟ್ಸ್ನ, ಪೊಲಿಟಿಷಿಯನ್ ಕಡೆಯಿಂದ ಬರಬೇಕು. ದಿಸ್ ಈಸ್ ದಿ ಪ್ರೆಸೆಂಟ್ ಇದು. ಓಕೆ. ಈಗ ನಾನು ಕೇವಲ ಪ್ರಿನ್ಸಿಪಾಲ್ ಆಗೇ ಇರಲಿಲ್ಲ, ಅಲ್ಲ ಒಂದು ಶಿಕ್ಷಕನಾಗಿರಲಿಲ್ಲ. ಆಚೆ, ಯಾಕಂದರೆ ಮನುಷ್ಯ ನಮ್ಮ ಶಿಕ್ಷಣದಿಂದ ಆಚೆ ಬಂದ ಮೇಲೆ ಸಮಾಜದಲ್ಲಿ
ಅದನ್ನ ಜೀವಿಸ್ಬೇಕಾಗುತ್ತೆ. ಸೊ ಅಲ್ಲಿ ನಾನಾ ರೀತಿಯಲ್ಲಿ ಗೊಂದಲ ಇತ್ತು. ಅಲ್ಲಿ ಸಣ್ಣ ಸಣ್ಣ ಲೋಪನೇ ಕೆಲವು ಹೇಳ್ತಾರೆ ಸಮಾಜ ಸರ್ ಮಾಡೋಕ್ಕೆ ಆಗಲ್ಲ. ನೋ, ಸ್ಮಾಲ್ ಮಿಸ್ಟೇಕ್ಸ್ ನನ್ನ ಪ್ರಕಾರವಾಗಿ. ಸರ್ ನೀವು ಮೂಲತಃ ನೀವು ಹುಟ್ಟಿದ್ದು ಎಲ್ಲಿ? ಮುಂಡ್ರೆಡ್ಡಿಪಾಳ್ಯ, ಜೆಸಿ ನಗರ. ಬೆಂಗಳೂರಲ್ಲಿ ಮುಂಡ್ರೆಡ್ಡಿಪಾಳ್ಯ ಅಂತ ಒಂದು ಏರಿಯಾ ಇದೆ. ನಗರ, ಟಿವಿ ಟವರ್, ಆರ್ ಟಿ ನಗರ ಹತ್ರ ಬರುತ್ತೆ. ಸೊ ನೀವು ಅಲ್ಲಿ ಕೆಲಸಕ್ಕೋಸ್ಕರ ನೀವು ಕೋಲಾರಗೆ ಟ್ರಾವೆಲ್ ಮಾಡಿದ್ರಿ ನೀವು. ಸೊ ಅದಾದ ನಂತರ ನಡೆದಿದ್ದೆಲ್ಲವೂ ಸಹಿತ ಸಾಧನೆಗಳು ನಿಮ್ಮ ಜೀವನದಲ್ಲಿ. ಈಗ ಸಾಧನೆಯ ಮುಖಪುಟನ ನೋಡೋಣ. ಮೊದಲು 2002ರಲ್ಲಿ ಈ ಎಂಬ್ಲಮ್ನ ಈ ಥರ ಬಳಸ್ತಾ ಇದ್ರು. ಬಿಫೋರ್ ಇಲ್ಲಿ ಈ ಥರ 1950-71 ಹಾನರ್ ಆ್ಯಕ್ಟ್ ಪ್ರಕಾರ ಅಪರಾಧ. ಯಾರನ್ನ ಅರೆಸ್ಟ್ ಮಾಡ್ತೀರಿ? ಮೊದಲು ಸರ್ಕಾರ ಲಾಂಛನಗಳನ್ನ ಬಳಸ್ತಾ ಇದ್ದು ವ್ಯವಸ್ಥೆ ಇದೆ. ಹೌದು. ಹೆಂಗಂದ್ರೆ ಹಂಗೆ ನೋಡಿ, ಒಂದು ಕಲರ್ ಕಾಂಬಿನೇಷನ್ ಇಲ್ಲ, ಒಂದು ಸ್ಟ್ರಕ್ಚರ್ ಇಲ್ಲ, ಏನಿಲ್ಲ. ಯಾರು ಬೇಕೋ ಹೆಂಗ್ ಬೇಕೋ ಅವ್ರ ಕಾರ್ ಮೇಲೆ, ಅವ್ರ ಬಾಡಿ ಮೇಲೆ. ಇಟ್ಸ್ ಅಫೆನ್ಸ್ ಆಕ್ಚುಲಿ ಆಸ್ ಪರ್ ದಿಸ್ ಹಾನರ್ ಆಕ್ಟ್. ಅಫೆನ್ಸ್ ಬಳಸೋ ಹಾಗಿಲ್ಲ. ಹಾಗಾದ್ರೆ ಇಲ್ಲ, ಯಾರು ಹೋಗಿ ಅರೆಸ್ಟ್ ಮಾಡ್ತೀರಿ? ಅವ್ರು ಹೇಳ್ತಾರೆ ಡಿ ಸಿನ ಕೇಳಿ. ಡಿ ಸಿ ನೋಡಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ನನಗೆ ಗೊತ್ತಿಲ್ಲ ಸರ್. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಈ ವಿಷಯ ಗೊತ್ತಿಲ್ವಾ? ಆಮೇಲೆ ಮೂಲ ದಾಖಲೆಗಳೆಲ್ಲ ಮೂರ್ಖತನ ಸರ್ ಇದು. ಇನ್ನೂ ಇಷ್ಟೇ ಇಲ್ಲ, ಇದು ಬೇಕಾದಷ್ಟಿದೆ. ಫಸ್ಟ್ ಲಾಂಛನದ ಮಾತ್ರ ಒಂದು. ಓಕೆ. ಸೊ ಈ ಎಲ್ಲಾ ಲಾಂಛನಗಳು ಮುಂಚೆ ಇದ್ದಂತವು, ಈ ಎಲ್ಲಾ ಲಾಂಛನಗಳು ಈಗ ನಾನು ಡಿಸೈನ್ ಮಾಡಿ, ಈಗ ಇವರು ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥ ಲಾಂಛನಗಳು ಏನು ಅಂತಂದ್ರೆ, ಇದು ಇವಾಗ ಇವ್ರು ಮಾಡಿರೋದು ಇಲ್ಲಿದೆ ನೋಡಿ, ಇವೆಲ್ಲ ಲಾಂಛನ. ಸರ್ ನನಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು, ಇದು ಎಲ್ಲೆಲ್ಲಿ ಬಳಸ್ತಾ ಇದ್ರು, ಯಾಕೆ ಬಳಸ್ತಾ ಇದ್ರು, ಹೇಗೆ ಬಳಸ್ತಾ ಇದ್ರು, ಯಾಕೆ ಇವೆಲ್ಲ ತೊಂದರೆ ಆಯ್ತು ಅಂತ. ಇವರು ನಮಗೆ ಕರ್ನಾಟಕ ಏಕೀಕರಣ ಆಯ್ತು ಇದಲ್ಲ, ಕರ್ನಾಟಕ ಅಂತ ನಾಮಕರಣ ಆಯ್ತಲ್ಲ, ಆವಾಗ ಅದಕ್ಕೆ ಮೊದಲು ಮೈಸೂರು ರಾಜ್ಯದ್ದು ಎಂಬ್ಲಮ್ ಇವು ಅಂದಾಜಲ್ಲಿ ಇನ್ನರ್ಥ ಇತ್ತು. ಮೈಸೂರು ಸರ್ಕಾರದ ಲಾಂಛನ ಇವೆಲ್ಲ. ಈ ಕರ್ನಾಟಕ ಅಂತ ನಾಮಕರಣ ಆದಮೇಲೆ ಇವ್ರ ಲಾಂಛನ ಅದು ಪರ್ಫೆಕ್ಷನ್ ಮಾಡ್ಕೋಬೇಕಾಯ್ತು. ಆದರೆ ಇವರೆಲ್ಲ IAS IPS ಅಲ್ಲಿ. ಸೊ ಆಗ ಮೂಲ ದಾಖಲೆ ಹೋಗಿ ಹುಡುಕಿದೆ DPR ಸೆಕ್ಷನಲ್ಲಿ. ಮೂಲ ದಾಖಲೆ ಹೋಗಿ ಹುಡುಕಿದ ನಂತರ ಇದು ಅಂದಾಜಿನ ಲಾಂಛನ. ನಮ್ಮ ಕರ್ನಾಟಕ ಅಂತ ನಾಮಕರಣ ಆದಮೇಲೆ ಈ ಕರ್ನಾಟಕ ಸರ್ಕಾರದ ಲಾಂಛನನ ರೂಪಿಸ್ಕೊಳ್ಳಿಲ್ಲ. IAS ಆಗಲಿ IPS ಆಗಲಿ, ಇವರು KS ಸರ್ ಇದು ಫಸ್ಟ್ ಸ್ವಾತಂತ್ರ್ಯ ಪೂರ್ವದ ನೀವು ಹೇಳ್ತಾ ಇರೋದು, ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ಏಕೀಕರಣ ಸಮಿತಿ. ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ವಾತಂತ್ರ್ಯ ಬರೋಕ್ ಮೊದಲು ಸ್ವಾತಂತ್ರ್ಯ ನಮಗೆ 1947 ಬಂತು. ಆವಾಗ ಈ ಎಂಬಲಂ ಇಷ್ಟೇ ಇದ್ದಿದ್ದು, ಈ ಎಂಬ್ಲಮ್ ಇರೋದೇ. ಸರ್ ಈ ಲಾಂಛನ ಬಂದು ಮೈಸೂರು ಮಹಾರಾಜರ ಒಂದು ಲಾಂಛನ. ಅದ ನಾನು ಹೇಳ್ಬಿಡ್ತೇನೆ. ಈ ಮೈಸೂರು ಬ್ರಿಟಿಷರ ಆಳ್ವಿಕೆ ಇದ್ದಾಗ ಈ ಲಾಂಛನ ಇತ್ತು. ಇಲ್ಲಿ ಬ್ರಿಟಿಷ್ ಎಂಬ್ಲಮ್ ಇತ್ತು. ಇಲ್ಲಿ ಈ 4 ಲಯನ್ ಹೆಡ್ಸ್ ಇದೆಯಲ್ಲ, ಅಲ್ಲಿ ಬ್ರಿಟಿಷ್ ಎಂಬ್ಲಮ್ ಇತ್ತು. ಸರಿ, ನಮ್ಮ ಮೈಸೂರು ಏನು ಸರ್ಕಾರ ಅಂತ ಏನಿತ್ತು ಆಗ ಅಂದಾಜಾಗೆ ಬಳಸ್ತಾ ಇತ್ತು. ಅದು ನಾನು ತಪ್ಪು ಅಂತ ಹೇಳಲ್ಲ. ನಮ್ಮ ಕರ್ನಾಟಕ ಅಂತ ಏಕೀಕರಣ ಆದ್ಮೇಲೆ ಆ ಪರ್ಫೆಕ್ಷನ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ, ಯಾರು ಮಾಡ್ಕೊಳ್ಳಿಲ್ಲ. ಇಲ್ಲ. ಸೊ ಆಮೇಲೆ ನಾನು ಇವೆಲ್ಲ ಅವ್ಯವಸ್ಥೆ ನೋಡಿ DPR ಸೆಕ್ರೆಟರಿಲಿ ಹೋಗಿ ಮೂಲ ದಾಖಲೆ ಎಲ್ಲ ಹುಡುಕಿದೆ. ಸರ್ ಆ ಮೂಲ ದಾಖಲೆಗಳನ್ನ ತೊಗೊಂಡು ಇದು ಅಂದಾಜಿನ ಎಂಬ್ಲಮ್, ಇಟ್ ಇಸ್ ಅಫೆನ್ಸ್ ಅಂತಂದೇಳಿ ನಾನೇ ಒಂದು ಡಿಸೈನ್ ಮಾಡಿದೆ. ಈ ಥರ ಪ್ರತಿಯೊಂದಕ್ಕೂ ಒಂದು ಕಲರ್ ಪರ್ಫೆಕ್ಷನ್ ಕೊಟ್ಟೆ, ಎಷ್ಟು MM ಇರಬೇಕು, ಎಷ್ಟು ಇದಿರಬೇಕು ಕೊಟ್ಟೆ. ಆಮೇಲೆ ಅದೇನ್ ಸೈಜಲ್ಲಿ ಇರಬೇಕು ಅಂತಾನೂ ಇದೆ ನೋಡಿ. ನಮ್ಮೆಲ್ಲ ಡಿಜಿಟಲ್ ಮಾಧ್ಯಮ ಈ ವಿಡಿಯೋನ ನೋಡ್ತಾ ಇರೋರಿಗೆ ಒಂದು ಕಾಮನ್ ನಾಲೆಡ್ಜ್ ಇರಲಿ. ಯಾಕೆಂದ್ರೆ ನಾವು ಇವ್ರ ಬಗ್ಗೆ ಯಾಕೆ ಡಾಕ್ಯುಮೆಂಟರಿ ಮಾಡ್ತಿದೀವಿ ಅನ್ನೋದಕ್ಕೆ ಮೂಲ ಕಾರಣ ಇದೇನೆ. ನಮ್ಮ ಕರ್ನಾಟಕ ಸರ್ಕಾರದ ಒಂದು ಲಾಂಛನ ಯಾವ ರೀತಿ ಇರಬೇಕು ಅಂತ ಹೇಳಿ ಸರ್ಕಾರಕ್ಕೆ ಡಿಸೈನ್ ಮಾಡಿಕೊಟ್ಟಂತಹ ಅದ್ಭುತವಾದ ಪ್ರತಿಭೆ ಇವರು. ನಾವು ಯಾಕೆ ಇವತ್ತು ಡಾಕ್ಯುಮೆಂಟರಿ ಮಾಡಕ್ ಬಂದಿದ್ದೀವಿ ಅಂತಂದ್ರೆ ಉದ್ದೇಶನೇ ಎಷ್ಟು, ನಮ್ಮ ಸರ್ಕಾರದವರಾಗ್ಲಿ ಅಥವಾ ಸಾಕಷ್ಟು ನಮ್ಮ ಡಿಜಿಟಲ್ ಮಾಧ್ಯಮಗಳಾಗ್ಲಿ ಯಾವ ಒಂದು ಮಾಧ್ಯಮ ಸಹಿತ ಇವರ ಪ್ರತಿಭೆನ ಗುರ್ತಿಸಿಲ್ಲ. ಅದು ಒಂದು ಅಚಾತುರ್ಯ ಅಂತ ಅನ್ಕೊಬಹುದು. ಯಾಕೆ ಅಂತ ಅಂದ್ರೆ ನೋಡಿ, ಒಂದು ಸರ್ಕಾರಕ್ಕೆ ಒಂದು ಎಂಬ್ಲಮ್ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದರ ಒಂದು ಗುರ್ತು ನಿಮಗೆ ಗೊತ್ತೇ ಇದೆ. ಯಾಕೆಂದ್ರೆ ಪ್ರತಿಯೊಂದು ಮನೆತನ, ಹೌದು,
ಸೊ ಆ ಒಂದು ರಾಜ್ಯದ ಸಂಕೇತನೇ ಯಾವ್ದಿರ್ಬೇಕು, ಹೇಗಿರ್ಬೇಕು, ಯಾವ ಬಣ್ಣದಲ್ಲಿರ್ಬೇಕು, ಎಷ್ಟು ಸೆಂಟಿಮೀಟರ್ ಅಲ್ಲಿ ಇರಬೇಕು ಅನ್ನೋದ್ರ ಒಂದು ಅಂದಾಜು ಗೊತ್ತಿರೋ ಸಮಯ. ಲಾಂಛನದ ಉದ್ದೇಶ. ಸೊ ಓಕೆ ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರದ ಲಾಂಛನದ ಉದ್ದೇಶ: ಭಾರತ ಸಂವಿಧಾನ ಅಡಿಯಲ್ಲಿ ಸಾಮಾಜಿಕ ಜವಾಬ್ದಾರಿ ಹಾಗೂ ಬದ್ಧತೆಯಿಂದ ಆಯಾ ಸರ್ಕಾರದ ಇಲಾಖೆ, ಮಂಡಳಿ, ನಿಗಮ ಸಂಸ್ಥೆಗಳ ಕ್ಷೇತ್ರದ ಕಾರ್ಯಚಟುವಟಿಕೆಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ ಸರ್ವಾಂಗೀಣ ಅಭಿವೃದ್ಧಿಗಳಲ್ಲಿ ಇಲ್ಲಿ ದಕ್ಷ ಆಡಳಿತದ ಪ್ರತೀಕವಾಗಿ ಸಾಕ್ಷೀಕರಿಸಿರುವ ಚಿಹ್ನೆ ಅಥವಾ ಲಾಂಛನದ ಪಾತ್ರವಾಗಿದೆ. ಯಾವುದೇ ಲಾಂಛನ ಆದರೂ ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದಿ ಎಂಬ್ಲಮ್. ಓಕೆ. ಯಾವಾಗ ಮಾಡಿದ್ವಿ, ಯಾವ ವರ್ಷದಲ್ಲಿ? 2002. ಅದಕ್ಕೆ ಬರ್ತಾ ಹೋಗ್ತೀವಿ. ಫಸ್ಟ್ ಇಲ್ಲಿರೋ ಲಾಂಛನಗಳನ್ನ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಎಸ್ ಸರ್, ಮೊದಲನೇದಾಗಿ ಸರ್ಕಾರದವರು, ಮಿನಿಸ್ಟರ್ಸ್, MLAಗಳು, MP ಗಳು ಈ ರೀತಿಯಾದಂತಹ ಒಂದು ಈ ರೀತಿ ಬಳಸ್ತಾ ಇದ್ರು. ಇದು ಸಂವಿಧಾನಬದ್ಧವಾಗಿ ಅಪರಾಧ ಕಾನ್ಸ್ಟಿಟ್ಯೂಷನ್. ಓಕೆ, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅನ್ ಆಫೆನ್ಸ್. ಆಮೇಲೆ ನಾನು ಇದನ್ನ ಇಷ್ಟು ಡಿಸೈನ್ ಮಾಡಿಕೊಟ್ಟೆ. ಓಕೆ. ಎಲ್ಲಿಂದ ಮಾಡಿದ್ರಿ ಸರ್? ನೀವು ಯಾವ ಡೇಟ್ ಅಂದ್ರಲ್ಲ, ನೋಡಿ ಇಲ್ಲಿದೆ ನೋಡಿ, ಡೇಟ್ 2002 ಅಲ್ಲಿ. ಸೊ ಪತ್ರನೂ ಸಹಿತ ಇದೆ ನಿಮ್ಮ ಹತ್ರ. ಓಕೆ ಸರ್, ಬಹಳಷ್ಟು ಜನರಲ್ಲಿ ಡೌಟ್ ಇರುತ್ತೆ ಸರ್. ಹೇಳಿ. ಏನಂತ ಅಂದ್ರೆ, ಇವರು ಕರ್ನಾಟಕ ಸರ್ಕಾರದ ಲಾಂಛನನ ಇವರೇ ಕರ್ನಾಟಕ ಸರ್ಕಾರಕ್ಕೆ ಅಧಿಕೃತವಾಗಿ ಮಾಡಿಕೊಟ್ಟವರು ಅಂತ ನಾವು ತಿಳಿಸ್ಬೇಕಾದ್ರೆ ಎಲ್ಲರಲ್ಲೂ ಒಂದು ಸಾಮಾನ್ಯವಾಗಿ ಒಂದು ಡೌಟ್ ಶುರು ಆಗತ್ತೆ. ಆ ಡೌಟ್ ಏನು ಅಂತ ಹೇಳಿದ್ರೆ, ಯಾಕೆ ಈ ಒಂದು ಲಾಂಛನನ ನೀವು ಸಜೆಸ್ಟ್ ಮಾಡಿದ್ರಿ? ಯಾಕಂದ್ರೆ ಇದು ಸರ್ಕಾರದವರು ಬ್ರಿಟಿಷ್ ಸರ್ಕಾರ ಇದ್ದಾಗ್ಲೇನೆ ಈ ರೀತಿಯಾದಂತಹ ಒಂದು ಲಾಂಛನನ ಉಪಯೋಗಿಸ್ತಾ ಇದ್ರು. ಹಾಗಾದ್ರೆ ಇವ್ರ ಪಾತ್ರ ಏನು? ಇವ್ರು ಯಾಕೆ ಮತ್ತೆ ಅವರು ರೀಡಿಸೈನ್ ಮಾಡಿದ್ರು ಇದನ್ನ? ಇನ್ಎಫಿಷಿಯನ್ಸಿ, lack of social responsibility, commitment, involvement, attachment. This is the root cause for all these things. ಸೊ ನಿನ್ನೆ ಒಬ್ಬರು IAS ಆಫೀಸರ್ ಮಾತಾಡ್ತಾ ಇದ್ರು, ಲೇಡಿ. ನಾನು ಫಸ್ಟ್ ನೆಗ್ಲೆಕ್ಟ್ ಮಾಡಿಕೊಂಡೆ. ಅದು ಅದೇನೋ ತಕ್ಷಣಕ್ಕೆ ಎಲ್ಲ ನೀವು ಟಪಾಲ್ ಕೊಡಬೇಕು ಅಂತಂದು ಒಂದು ಕಾನೂನು ಮಾಡಿದ್ರು ಆ ಲೇಡಿನೇ. ಅವ್ರು ಹೇಳ್ತಾಯಿದ್ರು IAS ಈಸ್ ಅದೊಂದು ಒಳ್ಳೆ ಪೊಸಿಷನ್, ಬಟ್ ಅದನ್ನ ಈಗ ಹಣ ಅಧಿಕಾರಕ್ಕೋಸ್ಕರನೇ ಬರ್ತಾ ಇದ್ದಾರೆ ಅಂತಂದು ಅವರು ಕೂಡ ಬೇಜಾರು ಬಿದ್ದರು. ಅವರಿಗೆ ಸಕಾಲ ಅಂತಂದು ಒಂದು ಬಿಡುಗಡೆ ಮಾಡಿದ್ರಲ್ಲ IAS ಆಫೀಸರ್ ಲೇಡಿ, ಶಿ ಈಸ್ ಫ್ರಮ್ ಪಂಜಾಬಿ. ನಿನ್ನೆ ಅದು ದೂರದರ್ಶನ ಕೇಂದ್ರದಲ್ಲಿ ನೋಡಿದೆ ನಾನು. ಫಸ್ಟ್ IAS ಅಂದ ತಕ್ಷಣ ನಾನು ಬೇಜಾರು, ಇದು ರೆಕಾರ್ಡ್ ಮಾಡಿಬಿಡಿ. ನಾನು IAS ಅಂದ ತಕ್ಷಣ ನಾನು ಐರನ್ ಲೆಗ್ ಅನ್ನೋದು. ಯಾರೋ 100 ಇದ್ದಾರೆ. ಈಗ DK ರವಿ ಅವರು, ನೀವು ಹಂಗೆ ಇರ್ತಾಯಿದ್ವಿ ನಾವು ಅಂಥವ್ರು. ಪಾಪ ಅವ್ರು ಏನಾದ್ರು ತೊಂದರೆ ಆದಾಗ ಎಲ್ಲರೂ ಒಟ್ಟಾಗಬೇಕು. ನಿಮ್ಗೆ ಯಾರಿಗಾದ್ರೂ ಕ್ಯಾಮರಾಮನ್ಗೆ ಏನೋ ಹೆಚ್ಚು ಕಡಿಮೆ ಮಾಡಿ ಎಲ್ಲರೂ ಒಟ್ಟಾಗ್ತಾರೆ. ಆಗಲಿಲ್ಲ. ಅದೇ ಚೆನ್ನೈಯಲ್ಲಿ ಒಬ್ಬ IAS ಆಫೀಸರ್ ಹೆಚ್ಚು ಕಡೆ ಎಲ್ಲ ಪೆಂಟೌನ್ ಮಾಡಿದ್ರು. ಇದು ನನಗೆ IASಗಳಲ್ಲಿ ಆ ದಕ್ಷತೆ ಕಾಣಿಸ್ಲಿಲ್ಲ. IAS ಅನ್ನೋದಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ಆಗಿದೆ ಇವಾಗ. ಸೊ ಹಣಕ್ಕಾಗಿ, ಆಸ್ತಿಗಾಗಿ ಈಗ IAS ಒಂದು ಹುದ್ದೆನ ಬಳಸ್ಕೊಳ್ಳೋಂಗಾಗಿದೆ. ಓಕೆ. ಇದು ಇವಾಗ